ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ನಿತ್ಯವೂ ನಮ್ಮನ್ನು ಬಲಪಡಿಸುತ್ತಾ ಅಪಾರವಾದ ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸುತ್ತಾ ದಿನವನ್ನು ಒದಗಿಸಿಕೊಟ್ಟು ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ರೀತಿ ಈ ದಿನವೂ ಕೂಡ ನಮ್ಮನ್ನು ಜೀವವಾಗಿರಿಸಿದ್ದಾರೆ. ಈ ಮುಂಜಾನೆ ದೇವರ ನಾಮವನ್ನು ಘನಪಡಿಸಲಿಕ್ಕೆ, ಆತನಲ್ಲಿ ನಾವು ಇನ್ನೂ ಹೆಚ್ಚಾಗಿ ಆಧ್ಯಾತ್ಮಿಕವಾಗಿ ಬೆಳೀಲಿಕ್ಕೆ ದೇವರು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಈ ಧನ್ಯತೆ ಇಲ್ಲ, ಆದರೆ ನನಗೂ ನಮ್ಮೆಲ್ಲರಿಗೂ ದೇವರು ಒದಗಿಸಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಿರುವಾಗ ದೇವರು ಈ ದಿನ ನಮ್ಮೆಲ್ಲರಿಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ರೂತಳು 2ನೇ ಅಧ್ಯಾಯ 12ನೇ ವಚನ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ಆಮೇಲೆ ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಯಾವಾಗಲೂ ಸ್ವಾರ್ಥಪೂರಿತವಾದ ಜೀವನವನ್ನೇ ನಾವು ನೋಡ್ತಾ ಇರ್ತೇವೆ. ಮನುಷ್ಯರ ಒಂದು ಸ್ವಭಾವ ಸ್ವಾರ್ಥವಾಗಿ ಆಲೋಚನೆ ಮಾಡುವಂಥದ್ದು, ಸ್ವಾರ್ಥವಾಗಿ ಜೀವಿಸುವಂಥದ್ದು, ಹೌದಲ್ವಾ? ಆದರೆ ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ? ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಮಾಡಿದ ಉಪಕಾರಕ್ಕೆ ಯೆಹೋವನು ಕೂಡ ಉಪಕಾರ ಮಾಡ್ತಾರಂತೆ. ಆಮೇಲೆ ಹೌದು, ನಮ್ಮ ಜೀವನದಲ್ಲಿ ಅನೇಕರು ಒಂದು ಸಹಾಯವಾಗಿ, ಒಂದು ಸಹಾಯಕತೆಯಿಂದ ಎದುರು ನೋಡ್ತಾ ಇರ್ತಾರೆ. ನಾವು ನಿಜವಾಗಿಯೂ ದೇವರ ಕ್ರಿಸ್ತನ ಹೆಸರಿನಲ್ಲಿ ಅವರಿಗೆ ಆ ಸಹಾಯವನ್ನು ಮಾಡುವುದಾದರೆ, ಆ ಉಪಕಾರವನ್ನು ಮಾಡೋದಾದರೆ, ಅದು ಯಾವ ರೀತಿಯ ಒಂದು ಉಪಕಾರವೇ ಆಗಿರಬಹುದು. ನಾವು ಒಳ್ಳೆಯದು ಮಾಡಿದ್ರೆ ದೇವರು ನಮಗೂ ಕೂಡ ಉಪಕಾರ ಮಾಡುವಂಥ ದೇವರಾಗಿದ್ದಾರೆ. ನಮ್ಮ ಜೀವನ ಯಾವಾಗಲೂ ಅನುಕೂಲವಾಗಿರುತ್ತೆ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಮಗೂ ಕಷ್ಟಗಳು ಬರುತ್ತೆ, ನಾವು ಕೂಡ ಸಹಾಯಕ್ಕಾಗಿ ಎದುರು ನೋಡ್ತಾ ಇರ್ತೇವೆ. ಅಂಥ ಸಮಯದಲ್ಲಿ ಯಾವಾಗಲೋ ಒಂದು ಬಾರಿ ನಮಗೆ ನೆನಪಿದ್ದರೂ ಇಲ್ಲದಿದ್ದರೂ ಯಾರಿಗೂ ಒಂದು ಸಹಾಯ ಮಾಡಿದ್ದೀವಿ ಅಂತ ನಾವು ನೆನೆಸೋದಾದರೆ ದೇವರದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಾವು ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ನಮಗೆ ಸರಿಯಾದ ಸಮಯದಲ್ಲಿ ಉಪಕಾರಿಯಾಗಿ ಕಾರ್ಯವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಹಾಗೆ ನಾವು ಎಷ್ಟು ಜನರಿಗೆ ಉಪಕಾರಿಗಳಾಗಿದ್ದೇವೆ, ಉಪಕಾರವನ್ನು ಮಾಡ್ತಾ ಇದ್ದೇವೆ. ನಾವು ಮಾತ್ರವೇ ನಮ್ಮ ಜೀವನದಲ್ಲಿ ನನಗೆ ಉಪಕಾರ ಆಗಬೇಕು, ನನಗೆ ಒಳ್ಳೆಯದಾಗಬೇಕು ಅಂತ ನೆನೆಸೋದಲ್ಲ. ಇತರರ ಜೀವನದಲ್ಲಿ ಕೂಡ ನಾವು ಒಳ್ಳೇದು ಮಾಡಬೇಕು, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು, ಇನ್ನೊಬ್ಬರ ಮೇಲೆ ಕರುಣೆ ತೋರಿಸ್ಬೇಕು, ಇನ್ನೊಬ್ಬರನ್ನ ಪ್ರೀತಿಸಬೇಕು ಅನ್ನುವಂಥದ್ದು ಕೂಡ ನಾವು ಅನುಸರಿಸಬೇಕು. ದೇವರ ವಾಕ್ಯ ಸ್ಪಷ್ಟವಾಗಿದೆ ಪ್ರಿಯರೇ. ಈ ನೂತನ ವರ್ಷದಲ್ಲಿ ದೇವರು ನಮಗೆ ಒದಗಿಸಿಕೊಡ್ತಾ ಇದ್ದಾರೆ. ನಾವು ಯಾವ ರೀತಿ ಇತರರಿಗೆ ಉಪಕಾರಿಗಳಾಗಿರ್ತೇವೋ, ಉಪಕಾರವನ್ನು ಮಾಡ್ತೇವೋ, ತಂದೆ ಆದಂಥ ದೇವರು ಕೂಡ ನಮಗೆ ಉಪಕಾರ ಮಾಡ್ತಾರೆ. ಆಮೇಲೆ ನಾವು ಸಹಾಯ ಮಾಡುವಂಥವ್ರಾಗಿರ್ಬೇಕು. ಸಹಾಯಕ್ಕಾಗಿ ಎದುರು ನೋಡುವಂಥ ಅನೇಕರು ಇರ್ತಾರೆ, ನಮಗೆ ತಿಳಿದವರೇ ಇರ್ತಾರೆ. ಅವರಿಗೆ ಇಲ್ಲ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರು ಅದನ್ನೇ ಬಯಸ್ತಾರೆ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಹತ್ರ 2 ಅಂಗಿಗಳಿದ್ರು ಅಂಗಿ ಇಲ್ಲದವನಿಗೆ 1 ಅಂಗಿ ಕೊಡು. ಆಮೇಲೆ ಅದೇ ದೇವರು ಹೇಳುವಂಥದ್ದು. ದೇವರು ಕೂಡ ಮಾದರಿಯಾಗಿ ತೋರಿಸುವಂಥದ್ದು ಕೂಡ ಅದೇ. ದೇವರ ಮಕ್ಕಳಾಗಿರುವಂಥ ನಾವು ಆ ಸುಗುಣಗಳನ್ನು ಅನುಸರಿಸುವಂಥವ್ರಾಗಿರ್ಬೇಕು. ಆತನ ಮಾದರಿಯಲ್ಲಿ, ಆತನ ಹೆಜ್ಜೆದಾರಿಯಲ್ಲಿ ನಡಿಬೇಕು ಅಂದರೆ ನಾವು ಇತರರಿಗೆ ಮೊದಲು ಉಪಕಾರ ತೋರಿಸ್ಬೇಕು, ನಾವು ಇತರರಿಗೆ ಮೊದಲು ಸಹಾಯ ಮಾಡಬೇಕು, ನಾವು ಇತರನ ಮೊದಲು ಕ್ಷಮಿಸಬೇಕು, ನಾವು ಇತರನ ಮೊದಲು ಪ್ರೀತಿಸಬೇಕು. ಆಮೇಲೆ ಆಗಲೇ ದೇವರಿಂದ ಆ ಧನ್ಯತೆಗಳನ್ನ, ದೇವರಿಂದ ಆ ಸಹಾಯವನ್ನು, ದೇವರಿಂದ ಆ ಉಪಕಾರವನ್ನು ನಾವು ಹೊಂದಿಕೊಳ್ಳೋಕ್ಕೆ ಸಾಧ್ಯ. ನಾವು ಮನುಷ್ಯರಿಗೆ ಉಪಕಾರ ಮಾಡ್ತಾ ಇದ್ದೇವೆ, ಆದರೆ ಧನ್ಯತೆ ಏನು ಗೊತ್ತಾ? ನಾವು ಮನುಷ್ಯರಿಗೆ ಮನುಷ್ಯರು ಮತ್ತೆ ರಿಟರ್ನ್ ನಮಗೆ ಉಪಕಾರ ಮಾಡೋದಿಲ್ಲ, ಆದರೆ ದೇವರಿಂದ ನಮಗೆ ಉಪಕಾರ ಸಿಗುತ್ತೆ. ಅಂಥ ಧನ್ಯತೆ ನಾವು ಮಾಡಿರ್ತೇವೆ. ನನಗೆ ಯೇಸು ಕ್ರಿಸ್ತರು ಗೊತ್ತಿಲ್ಲದೆ ಅರಿಯದೆ ಇರುವಂಥವ್ರಿಗೆ ನಾವು ಉಪಕಾರ ಮಾಡಿದ್ರೆ ಅವ್ರು ಮತ್ತೆ ನಮಗೆ ರಿಟರ್ನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವಾದಿ ದೇವರು ನೀನು ಮಾಡುವಂಥ ಸಹಾಯವನ್ನು ನೋಡ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ಎಷ್ಟು ಧನ್ಯತೆ ಅಲ್ವೋ ಪ್ರಿಯರೇ. ನಾವು ಮನುಷ್ಯರಿಂದ ಅಲ್ಲ,
ದೇವರಿಂದಲೇ ಉಪಕಾರವನ್ನು ಹೊಂದುವವರಾಗ್ತೇವೆ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಎಸ್ ಪ್ರಿಯರೇ, ನಮ್ಮ ದೇವರು ಅಷ್ಟು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಾವು ಮನುಷ್ಯರಿಗೆ ಮಾಡ್ಬೋದು, ಅದೇ ದೇವರು ನಮಗೆ ಮಾಡುವಂಥ ದೇವರಾಗಿದೆ. ಅಂಥ ಉನ್ನತವಾದಂಥ ದೇವರನ್ನ ನಾವು ಮಹಿಮೆ ಪಡಿಸ್ತಾ ಇದ್ದೇವೆ. ಅಂಥ ಉನ್ನತವಾದ ದೇವರ ಮಕ್ಕಳಾಗಿದ್ದೇವೆ ನಾವು. ಎಷ್ಟೋ ಜನರಿಗೆ ಈ ಧನ್ಯತೆ ಇಲ್ಲ, ಈ ಯೋಗ್ಯತೆ ಇಲ್ಲ, ಈ ಶ್ರೇಷ್ಠತೆ ಇಲ್ಲ. ನಿನ್ನನ್ನು ಪ್ರೀತಿಸಿದ್ದಾರೆ, ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾರೆ ಆ ಜೀವ ಸ್ವರೂಪನ ಅಂತ ದೇವರು, ಆ ಉಪಕಾರ ಮಾಡುವಂತ ದೇವಾದಿ ದೇವರು. ಎಷ್ಟು ಅದ್ಭುತ ಇದು. ಅದಕ್ಕಾಗಿ ಕಳೆದ ದಿನಮಾನಗಳು ನಾವು ಹೇಗಿದ್ವೋ ಗೊತ್ತಿಲ್ಲ, ಆದರೆ ಕೊಡೋದಾದ್ರೆ ನಾವು ಉಪಕಾರ ಮಾಡೋದು ಒಳ್ಳೆ ಮನಸ್ಸಿಂದ ಮಾಡಬೇಕು. ಅದು ಕೂಡ ದೇವರು ಪರೀಕ್ಷಿಸ್ತಾರೆ. ಗೊಣುಕೊಂಡು ಮಾಡಿದ್ರೆ ಅಲ್ಲ, ಯಥಾರ್ಥತೆಯಿಂದ ಪ್ರೀತಿಯಿಂದ ಮಾಡಬೇಕು. ಆಗಲೇ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ತೇವೆ. ನಮಗೆ ಯಾವಾಗ ಉಪಕಾರಗಳು ಬೇಕು, ನಮಗೆ ಯಾವಾಗ ಸಹಾಯ ಬೇಕು ಎಂಬುದಾಗಿ ದೇವರನ್ನ ನಾವು ಪ್ರಾರ್ಥಿಸಿ ಎದುರು ನೋಡ್ತೇವೋ, ದೇವರು ನಾವು ಮಾಡಿದ ಉಪಕಾರದಿಂದ ಜ್ಞಾಪಿಸಿಕೊಂಡು ನಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡ್ತಾರೆ. ಹಾಲೆಲೂಯಾ. ಹಾಗಿದ್ರೆ ಅನೇಕರಿಗೆ ಸಹಾಯ ಮಾಡೋಣ, ಅನೇಕರಿಗೆ ಕೈ ಚಾಚಿ ಕೊಡೋಣ, ಪ್ರಾರ್ಥನೆ ಸಹಾಯ ಮಾಡ್ಬೋದು. ಯಾವ ರೀತಿಯ ಸಹಾಯ ನಮ್ಮಿಂದ ಆಗುತ್ತೋ ಸಾಧ್ಯವಾದಷ್ಟು ಅಂತ ಸಹಾಯವನ್ನು ಮಾಡೋಣ. ಆಮೇನ್. ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಉನ್ನತನು, ಮಹೋನ್ನತನಾದಂಥ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ಅದ್ಭುತ ಸ್ವರೂಪನ ಆಲೋಚನಾ ಕರ್ತನೂ ಆದಂಥ ದೇವರ ಸ್ತೋತ್ರ ಅಪ್ಪ. ನಾವು ಉಪಕಾರ ಮಾಡುವಾಗ ನೀವು ನಮಗೆ ಉಪಕಾರ ಮಾಡುವಂಥ ದೇವರು ಸ್ವಾಮಿ, ಅಂತ ಮನಸ್ಸನ್ನು ನಮಗೆ ಒದಗಿಸಿಕೊಡಿ. ಯಾರೆಲ್ಲೇ ವಾಗ್ದಾನ ನೋಡ್ತಿಲ್ಲ, ಅನೇಕರಿಗೆ ಉಪಕಾರ ಮಾಡುವಂಥ ಮನಸ್ಸು, ಅನೇಕರಿಗೆ ಕರ್ತನೆ ಸಹಾಯ ಮಾಡುವಂಥ ಮನಸ್ಸು ಪ್ರತಿಯೊಬ್ಬರಿಗೂ ಒದಗಿಸಿಕೊಟ್ಟು ಈ ವಾಗ್ದಾನ ಅವರೆಲ್ಲರ ಜೀವನದಲ್ಲಿ ನೆರವೇರಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವ ಉಳ್ಳ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್.